ಎರಡು ಟೆಕ್ನಾಲಜಿ ಇದೆ. ಒಂದು ಕೃಷಿ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ, ಇನ್ನೊಂದು ಡಿಜಿಟಲ್ ನೀರಾವರಿ. ಕರ್ನಾಟಕದಲ್ಲಿ ಅತಿ ಸಣ್ಣ ರೈತರು ಬಹಳ. ಸೊ ಇವರು 4-5 ಜನ ಹೆಂಡತಿ ಗಂಡ ಇಬ್ಬರು ಮಕ್ಕಳು, ಒಬ್ರು ಬಂದೋಗರು ಅಥವಾ ತಂದೆ ತಾಯಿ ಇದಾರೆ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಅವರಿಗೆ ಕಾರ್ಬೋಹೈಡ್ರೇಟ್ ಬೇಕು ಅಂತ ಹೇಳಿದ್ರೆ ಏಕದಳ ಅಂದ್ರೆ ಉತ್ತರ ಕರ್ನಾಟಕ ಹೋದ್ರೆ ಜೋಳ ತಿಂತಾರೆ, ಈ ದಕ್ಷಿಣ ಕರ್ನಾಟಕ ಬಂದ್ರೆ ಭತ್ತ ಇರಬಹುದು ಅಥವಾ ರಾಗಿ. ಸೊ ಇವುಗಳು ಸುಮಾರು 7-7.5 ಕ್ವಿಂಟಾಲ್ ಒಂದು ವರ್ಷಕ್ಕೆ ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರೋಟೀನ್ ಬೇಕಾಗುತ್ತೆ. ಅಂದ್ರೆ ICMR ರೆಕಮೆಂಡೇಶನ್ ಪ್ರಕಾರ ಒಂದು ವ್ಯಕ್ತಿ ಒಂದ್ ದಿವಸಕ್ಕೆ ಸುಮಾರು 70 ಗ್ರಾಮ್ ತಿನ್ಬೇಕಾಗತ್ತೆ. ಇದನ್ನ ಲೆಕ್ಕ ಮಾಡಿದಾಗ ವರ್ಷಕ್ಕೆ ಸುಮಾರು 1.5 ಕ್ವಿಂಟಾಲ್ನಷ್ಟು ದ್ವಿದಳ ಧಾನ್ಯ ಬೇಕಾಗುತ್ತೆ. ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಮರಗಳನ್ನ ಬೆಳೆದಿದ್ದೇ ಆದ್ರೆ ಪೂರಕವಾಗಿರ್ತವೆ. ಉದಾಹರಣೆಗೆ ಇದು ಉತ್ತರ ಕರ್ನಾಟಕಕ್ಕೆ ಬೇರೆ ಮರ ಇರ್ತವೆ ಕೆಲವೊಂದು, ದಕ್ಷಿಣ ಕರ್ನಾಟಕಕ್ಕೆ ಹೆಬ್ಬೇವು ಇದೆ, ಅಗಸೆ ಇದೆ, ಸುಬಾಬುಲ್ ಇದೆ, ಕ್ಯಾಲಿಯಾಂಡ್ರ ಅಂತ ಹೇಳ್ತೀವಿ, ನುಗ್ಗೆ ಮರ, ಗೊಬ್ಬರದ ಗಿಡ. ಸೊ ಈ ಒಂದು ಮರಗಳನ್ನ ಬದುಗಳ ಮೇಲೆ ಹಾಕಿಕೊಂಡ ನಂತರ ಪ್ರತಿ 30-45 ದಿವಸಗಳಿಗೊಮ್ಮೆ. ನನ್ನ ಹೆಸರು ಡಾಕ್ಟರ್ ಹನುಮಂತಪ್ಪ DC ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕ ಹಾಗೂ ಪ್ರಧಾನ ಸಂಶೋಧಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈಗ ನಾವು ಇಲ್ಲಿ ಕೃಷಿ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ತಾಕಿನಲ್ಲಿದ್ದೇವೆ. ಸೊ ಇಲ್ಲಿ ನಾನು ಕೃಷಿ ಅರಣ್ಯ ಆಧಾರಿತ ಅಂತ ಹೇಳಿದೆ ಅಂದ್ರೆ ತಮಗೆಲ್ಲ ಗೊತ್ತೇ ಇದೆ. ಆಕ್ಚುಲಿ ನಮಗೆ ವಾತಾವರಣ ಸಮತೋಲನವಾಗಿರಬೇಕು ಅಂತ ಹೇಳಿದ್ರೆ ಮರ ಬೇಕು ಅಂತ ಹೇಳ್ತೀವಿ. ಇತ್ತೀಚಿನ ದಿವಸಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ, ವಾಣಿಜ್ಯೀಕರಣ ಆಗ್ತಾ ಇರೋದ್ರಿಂದ, ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇರೋದ್ರಿಂದ ಕಾಡು ಪ್ರದೇಶ ಕಡಿಮೆ ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಅದನ್ನ 33% ಅಷ್ಟು ಇಡೋದಕ್ಕೂ ಕಷ್ಟ. ಸೊ ಹಾಗಾಗಿ ಏನಾಗಿದೆ, 2011-12ರಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಕೂಡ ಒಂದು ನೀತಿ ಬಂದಿದೆ, ಕೃಷಿ ಅರಣ್ಯ ನೀತಿ. ಇದ್ರ ಪ್ರಕಾರವಾಗಿ ನಾವು ಕೃಷಿ ಬೆಳೆ ಒಂದು ಪ್ರದೇಶದಲ್ಲಿನೂ ಕೂಡ ಮರ ಗಿಡನ ಬೆಳಿಬೇಕು ಅಂತ. ಸೊ ಇದನ್ನ ಬೆಳಿಬೇಕು ಅಂತ ಹೇಳಿದ್ರೆ ನಾವು ವೈಜ್ಞಾನಿಕವಾಗಿ ಬೆಳೆದಾಗ ಮಾತ್ರ ಸಾಧ್ಯ, ಇಲ್ಲವಾದಲ್ಲಿ ನೆರಳು ಜಾಸ್ತಿ ಆಗುತ್ತೆ, ಬೆಳೆಗಳು ತೆಗೆಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೃಷಿ ಅರಣ್ಯದಲ್ಲಿ ನಾವು 3 ವಿಧಾನದಲ್ಲಿ ಮರಗಳನ್ನ ಬೆಳೆಸಬಹುದಾಗತ್ತೆ. ಹೊಲದ ಸುತ್ತ ಅಂದ್ರೆ ಬೌಂಡ್ರಿ ಪ್ಲಾಂಟೇಶನ್ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ ಬದುವಿನ ಮೇಲೆ, ಯಾಕೆಂದ್ರೆ ನೀರು ಮತ್ತು ಮಣ್ಣನ್ನ ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಪೂರ್ವ ಪಶ್ಚಿಮಾಭಿಮುಖವಾಗಿ ಬದು ಹಾಕ್ಬೇಕಾಗತ್ತೆ. ಆ ಬದು ಮೇಲೆ ಬಹುಪಯೋಗಿ ಮರಗಳನ್ನು ಬೆಳಿಬೇಕಾಗುತ್ತೆ. ಅದರಲ್ಲೂ ಎಂತ ಮರ ಅಂದ್ರೆ ಇದು ರೀಜನ್ಗೆ ತಕ್ಕಂಗೆ ಅಥವಾ ಜಿಲ್ಲೆಗೆ ತಕ್ಕಂಗೆ ಮರಗಳನ್ನ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಮರಗಳನ್ನ ಬೆಳೆದಿದ್ದೇ ಆದ್ರೆ ಪೂರಕವಾಗಿರ್ತವೆ. ಉದಾಹರಣೆಗೆ ಇದು ಉತ್ತರ ಕರ್ನಾಟಕಕ್ಕೆ ಬೇರೆ ಮರ ಇರ್ತವೆ ಕೆಲವೊಂದು, ದಕ್ಷಿಣ ಕರ್ನಾಟಕಕ್ಕೆ ಹೆಬ್ಬೇವು ಇದೆ, ಅಗಸೆ ಇದೆ, ಸುಬಾಬುಲ್ ಇದೆ, ಕ್ಯಾಲಿಯಾಂಡ್ರ ಅಂತ ಹೇಳ್ತೀವಿ, ನುಗ್ಗೆ ಮರ, ಗೊಬ್ಬರದ ಗಿಡ. ಸೊ ಈ ಒಂದು ಮರಗಳನ್ನ ಬದುಗಳ ಮೇಲೆ ಹಾಕಿಕೊಂಡ ನಂತರ ಪ್ರತಿ 30-45 ದಿವಸಗಳಿಗೊಮ್ಮೆ ಕಟಾವ್ ಮಾಡ್ಬೇಕು. ಅಂದ್ರೆ ನಮ್ಮ ಎದೆ ಎತ್ತರಕ್ಕೆ ಸುಮಾರು 3.5-4 ಅಡಿಗೆ ಕಟಾವ್ ಮಾಡ್ಕೊಂಡ್ರೆ ಆ ಸೊಪ್ಪನ್ನ ನಾವು ರಾಸುಗಳಿಗೆ ಮೇವಾಗಿ ಬಳಕೆ ಮಾಡ್ಬೇಕು. ಇನ್ನೂ ಹೆಚ್ಚಿಗೆ ಸೊಪ್ಪು ಬಂತಂದ್ರೆ ಅದ್ರ ಕಾಂಪೋಸ್ಟ್ ಮಾಡಿ ನಾವ್, ಯಾಕೆಂದ್ರೆ ಹೊಲಕ್ಕೆ ಸಾವಯವ ಅಂಶ ಕೊಡ್ಬೇಕು ಅಂತೇಳಿ ಹೆಚ್ಚಿಗೆ ಹೇಳ್ತಾ ಇರ್ತೀವಿ. ಎಲ್ಲಿ ಈಗ ದನ ಕರುಗಳು ಇಲ್ಲದೆ ಇರೋದ್ರಿಂದ ಸಾವಯವ ಪದಾರ್ಥನೇ ಹಾಕಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಆ ಹೆಚ್ಚಿಗೆ ಬಂದಿರತಕ್ಕಂಥ ಸೊಪ್ಪನ್ನ ನಾವು ಕಾಂಪೋಸ್ಟ್ ಮಾಡಿ ಮಣ್ಣಿಗೆ ಹಾಕೋದಕ್ಕಾಗತ್ತೆ. ಇದರ ಜೊತೆಯಲ್ಲಿ ಯಾವಾಗ ನಾವು ಕೃಷಿ ಅರಣ್ಯವನ್ನ ಬೌಂಡ್ರಿ ಪ್ಲಾಂಟ್ ಇರ್ಬೋದು, ಬಂಡ್ ಪ್ಲಾಂಟೇಶನ್ ಇರ್ಬೋದು, ಇಲ್ವೇ ನಾವು ಬ್ಲಾಕ್ ಪ್ಲಾಂಟೇಶನ್ ಅಂತ ಕರಿತೇವೆ, ಅಂದ್ರೆ ಎಲ್ಲಿ ಕೃಷಿ ಮಾಡೋದಕ್ಕೆ ಯೋಗ್ಯವಿಲ್ಲೋ ಅಂತ ಜಮೀನಲ್ಲೂ ಕೂಡ ನಾವು 5 ಮೀಟರ್ ಅಂತರಗಳಲ್ಲಿ ಮರಗಳನ್ನ ಹಾಕಿದ್ದೆ ಆದಲ್ಲಿ ನಾವು ವಾತಾವರಣಕ್ಕೂ ಪೂರಕವಾಗಿರುತ್ತೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಕ್ಕಾಗತ್ತೆ, ಮತ್ತೆ ದನಕ್ಕೆ ಕುರಿ ಮೇವಿಗೆ ಇವಕ್ಕೆಲ್ಲಾನು ಮೇವು ಸಿಗುತ್ತೆ. ಇದು ಒಂದು. ಎರಡನೇದಾಗಿ ನಾನು ಹೇಳಿದೆ, ಕೃಷಿ ಅಂತ ಹೇಳಿದ್ರೆ ಬರೀ ಬೆಳೆ ಬೆಳೆಯೋದಲ್ಲ. ಸೊ ಬೆಳೆಯ ಜೊತೆಗೆ ನಾವು ಕೃಷಿಗೆ ಸಂಬಂಧಿಸಿದ ಉಪಕಸಬುಗಳನ್ನ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ಇದ್ರಲ್ಲಿ ನಾವು ಕಸುಬುಗಳನ್ನ ನಾವು ಆಯ್ಕೆ ಮಾಡ್ಬೇಕಾದ್ರೆ 3 ವಿಧವಾಗಿ ನಾವು ಮಂದಟ್ ಮಾಡ್ಕೋಬೇಕಾಗುತ್ತೆ. ಪ್ರತಿನಿತ್ಯ ಆದಾಯ ಬರಬೇಕು. ಪ್ರತಿನಿತ್ಯ ಆದಾಯ ಎಲ್ಲೆಲ್ಲಿ ಬರುತ್ತೆ? ಸೊ ಹಸು ಇತ್ತು, ಪ್ರತಿನಿತ್ಯ ಹಾಲು ಕೊಡುತ್ತೆ. ಅದರ ಜೊತೆಗೆ ಸೊಪ್ಪು ತರಕಾರಿಗಳನ್ನ ಬೆಳಿಬೇಕಾಗತ್ತೆ. ಅದರ ಜೊತೆಗೆ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ತರಕಾರಿಗಳಾದ ತಿಂಗಳ ಉಳ್ಳಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು. ಸೊ ಇವುಗಳನ್ನು ಕೂಡ ಅವುಗಳಲ್ಲಿ ನಾವು ಮಾರ್ಪಾಟ್ ಮಾಡ್ಕೊಂಡಾಗ ದಿನನಿತ್ಯ ಆದಾಯ ಬರುತ್ತೆ. ಎರಡನೇದಾಗಿ ಮಧ್ಯಮ ಅವಧಿಯಲ್ಲಿ ಕೂಡ ನಮ್ಮ ಆದಾಯ ಬರ್ಬೇಕಂದ್ರೆ 3-4 ತಿಂಗಳಿಗೊಮ್ಮೆ ನಮ್ಗೆ ಆದಾಯ ಬರ್ಬೇಕು. ಸೊ ಇವೆಲ್ಲೆಲ್ಲಿ ಬರ್ತವೆ? ಉದಾಹರಣೆಗೆ ಪುಷ್ಪ ಹಾಕ್ತಿವಿ ಅಂದ್ರೆ ಹೂವು ಗಿಡ ಹಾಕ್ತಿವಿ, ಹೂವಿನಲ್ಲಿ ಬರ್ತವೆ. ಸೊ ಈ ಟೊಮೆಟೊ ಈ ತರ ಒಂದು ಬೆಳೆಗಳನ್ನು ಕೂಡ ನಾವು ಬೆಳಿಬೇಕಾಗತ್ತೆ. ಇದ್ರ ಜೊತೆಗೆ ದೀರ್ಘಾವಧಿ ಅಂದ್ರೆ 10-12 ವರ್ಷಕ್ಕೊಮ್ಮೆ
ನಮಗೆ ಆದಾಯ ಬರಬೇಕು, ಮಗಳನ್ನ ಓದ್ಸೋದಕ್ಕೋ ಮದುವೆ ಮಾಡೋದಕ್ಕೋ ಹೆಚ್ಚಿನ ಆದಾಯ ಬೇಕು. ಅದಕ್ಕೆ ಕೃಷಿ ಅರಣ್ಯ ಅಂತ ಆಗ್ಲೇ ಹೇಳಿದೆ. ಸೊ 10 ರಿಂದ 12 ವರ್ಷಕ್ಕೆ ಒಂದು ಎಕರೆ ಸುತ್ತಮುತ್ತ ನಾವೇನಾದ್ರೂ ಹೆಬ್ಬ ಹಾಕಿದ್ದೆ ಆದಲ್ಲಿ 2.5 ರಿಂದ 3 ಲಕ್ಷ ರೂಪಾಯಿ ನಾವು ಆದಾಯ ಪಡಿಬಹುದು. ಇದು ಒಂದು ಕಡೆ. ಎರಡನೇದು, ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಮೊದಲಿಗೆ ನಮ್ಮ ಮನೆಗೆ ಬೇಕಾದಂತ ಒಂದು ಬೆಳೆಗಳನ್ನ ಬೆಳ್ಕೊಳ್ಳೋದಕ್ಕೆ ನಾವು ಆಸಕ್ತಿ ಕೊಡಬೇಕು. ಉದಾಹರಣೆಗೆ 5 ಜನ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ, ಈಗ ಇರತಕ್ಕಂಥದ್ದೆಲ್ಲ ನಮ್ಮ ಭಾರತ ಕರ್ನಾಟಕದಲ್ಲಿ ಅತಿ ಸಣ್ಣ ರೈತರು ಬಹಳ. ಸೊ ಇವರು 4-5 ಜನ, ಹೆಂಡತಿ ಗಂಡ, 2 ಮಕ್ಕಳು, ಒಬ್ರು ಬಂದೋಗರು ಅಥವಾ ತಂದೆ ತಾಯಿ ಇದಾರೆ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಅವರಿಗೆ ಕಾರ್ಬೋಹೈಡ್ರೇಟ್ ಬೇಕು ಅಂತ ಹೇಳಿದ್ರೆ ಏಕದಳ ಅಂದ್ರೆ ಉತ್ತರ ಕರ್ನಾಟಕ ಹೋದ್ರೆ ಜೋಳ ತಿಂತಾರೆ, ಈ ದಕ್ಷಿಣ ಕರ್ನಾಟಕ ಬಂದ್ರೆ ಭತ್ತ ಇರಬಹುದು ಅಥವಾ ರಾಗಿ. ಸೊ ಇವುಗಳು ಸುಮಾರು 7 ರಿಂದ 7.5 ಕ್ವಿಂಟಾಲ್ ಒಂದು ವರ್ಷಕ್ಕೆ ಬೇಕಾಗತ್ತೆ. ಅದರ ಜೊತೆಗೆ ಪ್ರೋಟೀನ್ ಬೇಕಾಗತ್ತೆ. ಅಂದ್ರೆ ICMR ರೆಕಮೆಂಡೇಶನ್ ಪ್ರಕಾರ ಒಂದು ವ್ಯಕ್ತಿ ಒಂದ್ ದಿವಸಕ್ಕೆ ಸುಮಾರು 70 ಗ್ರಾಮ್ ತಿನ್ಬೇಕಾಗತ್ತೆ. ಇದನ್ನ ಲೆಕ್ಕ ಮಾಡಿದಾಗ ವರ್ಷಕ್ಕೆ ಸುಮಾರು 1.5 ಕ್ವಿಂಟಾಲ್ನಷ್ಟು ದ್ವಿದಳ ಧಾನ್ಯ ಬೇಕಾಗತ್ತೆ. ಸೊ ತೊಗರಿ ಇರಬಹುದು, ಅಲಸಂದೆ ಇರಬಹುದು, ಇಲ್ಲ ಅವರೇ ಇರಬಹುದು, ಇಲ್ಲ ಅಕ್ಕಿ ಅವರೇ ಇರಬಹುದು. ಸೊ ಇವುಗಳನ್ನು ಕೂಡ ನಾವು ನಮ್ಮ ಹೊಲದಲ್ಲೇ ಬೆಳ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಾವು ತಿಂದಿದ್ದನ್ನ ಇನ್ನೂ ಪೋಷಕಾಂಶಗಳು ಬೇರೆ ಬೇಕಾಗುತ್ತೆ. ಎನ್ಸೈಮ್ಸ್ ಇರಬಹುದು, ಕಿಣ್ವಗಳಿರಬಹುದು, ಇವುಗಳನ್ನು ಕೂಡ ಎಣ್ಣೆ ಕಾಳುಗಳಲ್ಲಿ ಬರುತ್ತೆ. ಸೊ ಎಣ್ಣೆ ಕಾಳು ಪದಾರ್ಥಗಳನ್ನು ಕೂಡ ಸುಮಾರು 2 ರಿಂದ 2.5 ಕ್ವಿಂಟಾಲ್ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಬೇಕಾಗುತ್ತೆ. ಸೊ ಇವುಗಳಿಗೆ ಮೊದಲು ಆದ್ಯತೆ ಕೊಡಬೇಕು. ಅಂದ್ರೆ ಈ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ ನಂತರ ಅವೇನಾದ್ರೂ ಮಳೆ ಆಶ್ರಿತದಲ್ಲಿ ನಾವು ಬೆಳೆ ಬೆಳಿತೀವಿ ಅಂದ್ರೆ ಆದಷ್ಟು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳಾಗಿ ಬೆಳಿಬೇಕಾಗತ್ತೆ. ಉದಾಹರಣೆಗೆ ತಾವು ಇಲ್ಲಿ ನೋಡಬಹುದು, ರಾಗಿ ಮಧ್ಯದಲ್ಲಿ ದ್ವಿದಳ ಧಾನ್ಯ ಬೆಳೆದಿದ್ದೇವೆ, ಅದರ ಜೊತೆಗೆ ದ್ವಿದಳ ಧಾನ್ಯ ಮತ್ತೆ ಎಣ್ಣೆ ಕಾಳುಗಳು. ಸೊ ಯಾವಾಗ ಅಂತರ ಬೆಳೆಗಳಾಗಿ ನಾವು ಮಳೆ ಆಶ್ರಿತದಲ್ಲಿ ಬೆಳಿತೀವೋ, ಏನಾದ್ರೂ ಹವಾಮಾನದಲ್ಲಿ ವೈಪರೀತ್ಯ ಆದ್ರೂ ಕೂಡ ಒಂದು ಬೆಳೆ ಕೈಗೆಟಕಲಿಲ್ಲ ಅಂದ್ರೆ ಮತ್ತೊಂದು ಬೆಳೆಯಲ್ಲಾದ್ರೂ ನಮಗೆ ಆದಾಯ ಬರುತ್ತೆ. ಇದು ಒಂದಾಯ್ತು. ಎರಡನೇದಾಗಿ, ಯಾವಾಗ ನಾವು ಮಿಶ್ರ ಬೆಳೆಗಳು ಬೆಳಿತೀವೋ ಅವು ಬರೀ ಹವಾಮಾನ ಒಂದಕ್ಕೆ ಅಲ್ಲ, ಕೀಟ ರೋಗಕ್ಕೂ ಕೂಡ ಒಂದಕ್ಕೊಂದು ಪೂರಕವಾಗಿರುತ್ತೆ. ಸೊ ಈ ರೂಪದಲ್ಲಿ ಕಡೆಯ ಪಕ್ಷ 4 ರಿಂದ 6 ಬೆಳೆ ಆದ್ರೂ ನಾವು ಒಂದು ಹೊಲದಲ್ಲಿ ಬೆಳ್ಕೊಂಡಿದ್ದೆ ಆದಲ್ಲಿ ಬೆಳೆ ಪರಿವರ್ತನೆಗೂ ಉಪಯೋಗ ಆಗುತ್ತೆ. ಮಣ್ಣಿನಲ್ಲಿ ನಾವು ಏನ್ ಪೋಷಕಾಂಶಗಳನ್ನ ನಾವು ಮಾರ್ಪಾಡು ಮಾಡ್ಬೇಕಾಗತ್ತೆ ಅಂದ್ರೆ ಸಮಸ್ಥಿತಿಯಲ್ಲಿ ಇಡಬೇಕಾಗತ್ತೆ, ಇದಕ್ಕೆ ಉಪಯೋಗ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಹೇಳ್ತಾ ಇದೀವಿ ಡೈವರ್ಸಿಫೈಡ್ ಬೆಳೆ ಬೆಳಿಬೇಕಂದಾಗ ಹೆಚ್ಚಿನ ಬೆಳೆಗಳನ್ನ ಹಾಕಿದ್ರು ಸಾಧ್ಯತೆ ಇಲ್ಲ. ಕೆಲವು ಬಾರಿ ಹೇಳ್ತಾರೆ 1 ಎಕರೆಯಲ್ಲಿ 60 ಬೆಳೆ ಹಾಕಿದ್ರು 100 ಬೆಳೆ ಅದು ಹಾಕಿದ್ರು ಅಂದ್ರೆ ಅದನ್ನ ನಿರ್ವಹಣೆ ಮಾಡೋದಕ್ಕೂ ಕಷ್ಟ ಸಾಧ್ಯ. ಹಾಗಾಗಿ ಮನೆಗೆ ಬೇಕಾದಂತ ಫಸ್ಟ್ ಬೆಳೆಗಳನ್ನ ಮನೆಗೆ ಪೂರಕವಾಗಿರತಕ್ಕಂತ ಕನ್ಸಂಪ್ಷನ್ ಬೇಕಾಗಿರ್ತಕ್ಕಂತ ಅಂತ ಬೆಳೆಗಳನ್ನ ಮಿಶ್ರ ಬೆಳೆಗಳಾಗಿ ಹಾಕೋಬೇಕಾಗತ್ತೆ. ತದನಂತರ ನಾನು ಹೇಳಿದೆ, ಪ್ರತಿನಿತ್ಯದ ಆದಾಯಕ್ಕಾಗಿ ಹೈನುಗಾರಿಕೆ ಬಹಳ ಮುಖ್ಯ. ಬರೀ ದಿನನಿತ್ಯದ ಆದಾಯಕ್ಕೆ ಅಷ್ಟೇ ಅಲ್ಲ, ಹೈನುಗಾರಿಕೆ ಇತ್ತು ಅಂತ ಹೇಳಿದ್ರೆ ಅದರಿಂದ ಬರ್ತಕ್ಕಂಥ ಸಗಣಿ ಇರಬಹುದು, ಉಳಿಕೆ ಇರಬಹುದು, ಇದನ್ನ ಕಾಂಪೋಸ್ಟ್ ಮಾಡಿ ಮಣ್ಣಿಗೂ ಕೂಡ ಮತ್ತೆ ನಾವು ಸೇರಿಸಬೇಕಾಗುತ್ತೆ. ಸೊ ಕಡೆಯ ಪಕ್ಷ ಒಂದು ದಿವಸಕ್ಕೆ ಒಬ್ಬ ರೈತನಿಗೆ 20 ರಿಂದ 25 ಲೀಟರ್ ಹಾಲು ಬರ್ತಾ ಇತ್ತಂದ್ರೆ ಸೊ ಅದರಿಂದ ಅವನಿಗೆ 1000 ರಿಂದ 1200 ರೂಪಾಯಿ ಬರುತ್ತೆ. ಇದ್ರ ಜೊತೆಗೆ ಸೊಪ್ಪು ಕಡಿಮೆ ಅವಧಿಯ ತರಕಾರಿಗಳು ಹಾಕೊಂಡ್ರೆ ಅದರಿಂದ ಒಂದು 500-600 ಬರ್ತವೆ. ಒಂದು ದಿವಸಕ್ಕೆ ಅವನಿಗೆ 1500 ರಿಂದ 2000 ರೂಪಾಯಿ ಬರ್ತಾ ಇತ್ತು ಅಂದ್ರೆ ನಿಶ್ಚಿಂತೆಯಾಗಿ ಅವನು ಜೀವನ ಸಾಗಿಸಬಹುದು. ಇದು